ಇನ್ನು ಬೆಂಗಳೂರಿನಲ್ಲಿ ನಡೀತಾ ಇದ್ದಂತಹ ಜೆಡಿಎಸ್ ನಾಯಕರ ಸಭೆ ಮುಕ್ತಾಯವಾಗಿದೆ. ಸಭೆಯಲ್ಲಿ ಮೈತ್ರಿ ಜಪ ಮಾಡಿದ್ದಾರೆ ಜೆಡಿಎಸ್ ನಾಯಕರು. ಜಿಬಿಎ ಚುನಾವಣೆಯಲ್ಲಿ ಮೈತ್ರಿಯಾಗಿ ಹೋಗೋಣ. ಇದು ಕುಮಾರಸ್ವಾಮಿ ಅವರ ಎದುರು ಜೆಡಿಎಸ್ ನಾಯಕರು ಈ ರೀತಿ ಚರ್ಚೆಯನ್ನ ಮುಂದಿಟ್ಟಿದ್ರು. ಈಗ ಮುಂಬೈ ಪಾಲಿಕೆ ಫಲಿತಾಂಶ ಏನ್ ಬಂದಿದೆ ಅದೇ ನಮಗೆ ಪ್ರೇರಣೆ. ಅಲ್ಲಿ ಮೈತ್ರಿ ಯಶಸ್ವಿಯಾಗಿದೆ. ಹಾಗಾಗಿ ಜಿಬಿಎ ಚುನಾವಣೆಯಲ್ಲೂ ಕೂಡ ಮೈತ್ರಿಯಾಗಿ ಹೋಗೋಣ ಅಂತ ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಅವರ ಎದುರುಗಡೆಯೇ ಚರ್ಚೆ ಮಾಡಿದ್ದಾರೆ. ಇವತ್ತು ಬಂದಂತಹ ರಿಸಲ್ಟ್ ಅನ್ನ ನಾವು ನೋಡಿದ್ವಿ. ಮೈತ್ರಿಯಲ್ಲಿ ಯಾವ ರೀತಿ ಯಶಸ್ವಿ ಆಯಿತು, ಒಗ್ಗಟ್ಟಿಗೆ ಬಲ ಇದೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಸಮಸ್ಯೆಗಳಿದ್ರೆ ವರಿಷ್ಠರ ಗಮನಕ್ಕೆ ತನ್ನಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ವಾರ್ಡ್ಗಳಲ್ಲಿ ಸಂಘಟನೆ ಮೇಲೆ ಟಿಕೆಟ್ ಹಂಚೋಣ, ಬಿಜೆಪಿ ನಮ್ಮ ನಡುವೆ ಒಡಕುಂಟಾದ್ರೆ ಕಾಂಗ್ರೆಸ್ಗೆ ಲಾಭ ಆಗತ್ತೆ, ಗೊಂದಲದ ಹೇಳಿಕೆ ಕೊಡಬೇಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಸಂದರ್ಭ ಸಲಹೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಿಬಿಎ ಚುನಾವಣೆ ಆ ಸಂದರ್ಭದಲ್ಲಿ ಮೈತ್ರಿ ಇಲ್ಲ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಆ ಬಗ್ಗೆ ಇವತ್ತು ಒಂದು ಸಭೆಯನ್ನ ಕರೆಯಲಾಗಿತ್ತು. ಅಲ್ಲಿ ಜೆಡಿಎಸ್ನ ಎಲ್ಲಾ ನಾಯಕರು ಭಾಗಿಯಾಗಿದ್ರು. ಆದರೆ ಈಗ ಒಕ್ಕೊರಲಿನ ಮಂತ್ರ ಅನ್ನುವಂತೆ ಎಲ್ಲರೂ ಕೂಡ ಬಿಜೆಪಿ ಜೊತೆ ನಾವು ಮೈತ್ರಿ ಮಾಡ್ಕೊಂಡು ಹೋಗೋಣ, ಆಗ ಮಾತ್ರ ಕಾಂಗ್ರೆಸ್ಗೆ ಮಣಿಸೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮಿಬ್ಬರ ಮಧ್ಯೆ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಮಧ್ಯೆ ಏನಾದ್ರೂ ಒಡಕುಂಟಾಯ್ತು ಅಂತ ಅಂದ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗತ್ತೆ. ಆ ರೀತಿ ಕಾಂಗ್ರೆಸ್ಗೆ ಲಾಭ ಮಾಡ್ಕೊಳೋದು ಬೇಡ. ವಾರ್ಡ್ಗಳಲ್ಲಿ ಸಂಘಟನೆ ಮೇಲೆ ಟಿಕೆಟ್ ಹಂಚೋಣ, ಬಿಜೆಪಿ ನಮ್ಮ ನಡುವೆ ಯಾವುದೇ ರೀತಿ ಒಡಕುಂಟಾಗಬಾರದು ಅಂತ ಹೇಳಿ ಸ್ವತಃ ಜೆಡಿಎಸ್ ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಈ ಹಿಂದೆ ಈ ಜಿಬಿಎ ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಏನು ಬೇಡ ಅನ್ನುವಂಥ ಅಂದ್ರೆ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಈಗ ಸಭೆ ನಂತರದಲ್ಲಿ ಇಲ್ಲ ಮೈತ್ರಿಯಾಗಿ ಹೋಗೋಣ ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಫಲಿತಾಂಶ ಬಂದಿದೆ ಅಂದ್ರೆ ಈ ಸಭೆಯ ಫಲಿತಾಂಶ? ಮತ್ತು ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೊಡ್ಡ ಮಟ್ಟದ ಯಶಸ್ವಿನಿಕೆ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜೆಡಿಎಸ್ ಬಿಜೆಪಿಯ ನಡುವೆ ಒಂದಷ್ಟು ಮೈತ್ರಿ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿತ್ತು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಪ್ರಧಾನಿ ದೇವೇಗೌಡರೇ ಖುದ್ದು ನಾವು ಒಂಟಿಯಾಗಿ ಚುನಾವಣೆ ಎದುರಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು. ಅದಾದ ನಂತರದಲ್ಲಿ ಬಿಜೆಪಿಯಿಂದಲೂ ಕೂಡ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಮಂಡ್ಯ, ಮೈಸೂರು ಸೇರಿದಂತೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಒಟ್ಟಾಗಿ ಹೋಗೋದು ಬೇಡ, ನಮ್ಮ ಅಸ್ತಿತ್ವಕ್ಕೆ ಹೊರಟ ಬೀಳುತ್ತೆ ಅಂತೇಳಿ ಬಹಿರಂಗವಾಗಿ ಬಿಜೆಪಿ ನಾಯಕರು ಕೂಡ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಮತ್ತೆ ಒಂದಷ್ಟು ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವಂತ ಪ್ರಯತ್ನವನ್ನ ಈಗಾಗಲೇ ಮೈತ್ರಿ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಜೆಡಿಎಸ್ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಒಟ್ಟಾಗಿ ಹೋಗೋಣ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಕೂಡ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೈತ್ರಿಗೆ ಒಂದು ಪೂರಕವಾದ ವಾತಾವರಣವಿದೆ. ಅದ್ರಲ್ಲಿ ನಾವು ಒಟ್ಟಾಗಿ ಹೋಗ್ಲಿಲ್ಲ ಅಂತಂದ್ರೆ ಅದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ. ಹಾಗಾಗಿ ಯಾರು ಕೂಡ ಗೊಂದಲವನ್ನ ಮಾಡ್ಕೊಳ್ಳೋದು ಬೇಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ವರಿಷ್ಠರು ಏನಿದ್ದಾರೆ ಬಿಜೆಪಿ ವರಿಷ್ಠರು ಅವರ ಜೊತೆ ನಾನು ಮಾತುಕತೆಯನ್ನ ಮಾಡ್ತೀನಿ. ಹಾಗಾಗಿ ಯಾರು ಕೂಡ ಗೊಂದಲದ ಹೇಳಿಕೆಗಳನ್ನು ಕೊಡೋದು ಬೇಡ. ಮತ್ತೆ ಒಟ್ಟಾಗಿ ಮೈತ್ರಿಯಲ್ಲೇ ಚುನಾವಣೆಯನ್ನು ಎದುರಿಸೋಣ. ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಬಹುದು, ಮತ್ತೆ ಮುಂಬರುವಂತ ಜಿಬಿಎ ಚುನಾವಣೆ ಇದೆ, ಆ ಒಂದು ಚುನಾವಣೆ ಒಟ್ಟಾಗಿ ಹೋಗೋಣ ಅಂತೇಳಿ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ಅಂತ ಒಂದ್ ಕಡೆ ನೋಡ್ಬೇಕಾಗತ್ತೆ. ಮತ್ತೆ ಇದರ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಕುಮಾರಸ್ವಾಮಿ ಮಾತುಕತೆಯನ್ನ ದೆಹಲಿಯಲ್ಲಿ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ಒಂದಂತೂ ಸದ್ಯಕ್ಕೆ ಸ್ಪಷ್ಟವಾಗಿದೆ, ಈಗಾಗಲೇ ಜೆಡಿಎಸ್ ಒಟ್ಟಾಗಿ ಹೋಗೋಣ ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಇದೆ. ಯಾಕೆಂದ್ರೆ ಇದರ ಲಾಭವನ್ನ ಕಾಂಗ್ರೆಸ್ ಪಡ್ಕೊಳುತ್ತೆ, ಬಿಜೆಪಿ ಮತ್ತು ಜೆಡಿಎಸ್ ಒಂದಷ್ಟು ಗೊಂದಲಗಳ ಲಾಭವನ್ನ ಅದಕ್ಕೆ ಅವಕಾಶವನ್ನ ಕೊಡಬಾರದು. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2023 ಚುನಾವಣೆ ಕೂಡ ಒಂದಷ್ಟು ಸಭೆಯಲ್ಲಿ ಚರ್ಚೆ ಆಗಿದೆ. ಅದರಲ್ಲಿ ಒಂದಷ್ಟು ಗೊಂದಲಗಳಿಂದ ಕಾಂಗ್ರೆಸ್ಗೆ ಅನುಕೂಲವಾಯಿತು. ಆ ಒಂದು ಗೊಂದಲದಿಂದ ಮತ್ತೆ ಅನುಕೂಲ ಕಾಂಗ್ರೆಸ್ಗೆ ಆಗಬಾರ್ದು. ಹಾಗಾಗಿ ಮೈತ್ರಿಯಲ್ಲೇ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಮಧು ನಾಗರಾಜ್.